ಇನ್ನು ಲಾವಣಿ ಪದಗಳು ಯಾವ ರೀತಿ ಇದ್ವು, ಗೀಗಿ ಪದಗಳು ಯಾವ ರೀತಿ ಇದ್ವು. ಒಂದ್ಸಾರಿ ನಮ್ಮ ಹನುಮಂತರವರು ಬೆಳೆದನೆ ಗೀಗಿ ಪದ ಕೇಳಿದ್ರು. ನಮ್ಮ ಜಾನಪದ ಹಾಡುಗಳು ನಮ್ಮ ಹಳ್ಳಿ ಹೆಸರು ಯಾವ ರೀತಿ ಜನರನ್ನು ಮೈಮನ ಮರೆಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮ ಹನುಮಂತರವರು ಗೀಗಿ ಪದ ಕೇಳಿದ್ರು, ಹೋದ್ರು, ಗಾಡಿ ಮೇಲೆ ಹೋಗ್ಬೇಕಾದ್ರೆ ಅದ ಹಾಡಕ್ಕೆ ಅಂತ ಹೋದ್ರು. ಅರೆ ಗೀಯಗ ಗಾಗಿಯಗ ಗೀಯ ಗೀಯಗ ಮನೆ ಹೋಗಿ ಮಕ್ಕ ತುಕ್ಕೋದ್ರು ಅವಾಗಲೇ ಗೀಯಗ ಗಾಗಿಯಗ ಗೀಯ ಗೀಯಗ. ಊಟ ಮಾಡ್ಬೇಕಾದ್ರೆ ಅವಾಗ ಗೀಯಗ ಗಾಗಿಯಗ ಗೀಯ ಗೀಯಗ. ಒಂದಿನ ಏನಾಗಿತ್ತಪ್ಪ ಅಂದ್ರೆ 4 ಜನ ಕಳ್ಳರು ಬಂದ್ರು ಅವ್ರ ಮನೆಗೆ. ಅವ್ರಿಗೆ ಈ ಪದ ಹಾಡಿಗೆ ಅಂತ ಬರ್ತಾರೆ. ಹೇಗ ನಾವು ಬಂದೇವ ಕಳ್ಳತನ ಮಾಡೋದಕ್ಕ, ನಿಮ್ಮ ಮನೆಯ ದರೋಡೆ ಹೊಡೆಯೋದಕ್ಕ. ಅರೆ ಕೀಯ ಕುಡ್ರಿ ಕಾಡಜಿ ಕೀಯ ಕೀಯ. ಸರ್ ಅದ ಗುಂಡೆಗಿದ್ರು ಕೀ ತೆಗೆದುಕೊಂಡು ಕಳಿಸ್ಬಿಡ್ತಾರೆ. ಎಲ್ಲ ಕಡೆಗೆ ಹೋಗ್ಬೇಕಾದ್ರೆ ನಾವು ಹೊಟ್ಟೆವ ಕಳ್ಳತನ ಮಾಡಿಕೊಂಡು, ನಿಮ್ಮ ಮನೆಯ ದರೋಡೆ ಹೊಡೆದುಕೊಂಡು. ಅರೆ ಕೀಯ ತೊಗೊಳ್ರಿ ಕಾಡಜಿ ಕೀಯ ಕೀಯ. ಸರ್ ಮುಂಚೆ ನೋಡ್ತಾರ. ಅರೆ ಗೀಯಗ ಗಾಗಿಯಗ ಗೀಯ ಗೀಯಗ. ಯಾಕೆ ಹೇಳಿದ್ದಪ್ಪ ಅಂತಂದ್ರೆ ನಮ್ಮ ಹಾಡುಗಳು ನಮ್ಮ